ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಕೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು. ಕರೆಂಟ್ ಎನರ್ಜಿ ಚೆಕ್, ನಿಮ್ಮಿಬ್ರು ಮಧ್ಯ ಯಾವ ಒಂದು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ. ಕರೆಂಟ್ ಎನರ್ಜಿ ಚೆಕ್ ನೋಡೋಣ. ಕರೆಂಟ್ಲಿ ಏನಾಗ್ತಾ ಇದೆ ಅವರ ಮೈಂಡಲ್ಲಿ. ನೀವು ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೋದು ಅಥವಾ ಅದ್ರ ರಿಲೇಶನ್ಶಿಪ್ ಅಲ್ಲೇ ಇದ್ರೂ ಇರ್ಬೋದು. ಬಟ್ ಲೆಟ್ಸ್ ಸಿ, ನಿಮ್ಮಿಬ್ರು ಮಧ್ಯೆ ಒಂದು ಕ್ಲಾರಿಟಿ ಕೊಡೋಣ. ಮೇನ್ ಆಗಿ ರೈಟ್, ಏನು ಫೀಲಿಂಗ್ಸ್, ಕರೆಂಟ್ಲಿ ಏನು ಎನರ್ಜಿ ಇದೆ ನಿಮ್ಮಿಬ್ರು ಮಧ್ಯ, ಲೆಟ್ಸ್ ಎಲ್ಲದನ್ನು ಒಂದು ಡಿಸ್ಕ್ಲೋಸ್ ಮಾಡೋಣ. Right, so let's see. It's a general reading again. There is Ace of Cups. Started with Ace of Cups. Very beautiful card idantu. Emotionally ಅಥವಾ ಲವ್ ರೀಡಿಂಗ್ ಅಲ್ಲಿ ದಿಸ್ ಇಸ್ ವೆರಿ 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 ಬ್ಯೂಟಿಫುಲ್ ಕಾರ್ಡ್. ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಒಂದು ನ್ಯೂ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇರೋದು, ಒಂದು ನ್ಯೂ ಎಮೋಷನ್ಸ್ ಸ್ಟಾರ್ಟ್ ಆಗ್ತಾ ಇರೋದು. ಡಸಂಟ್ ಮ್ಯಾಟರ್ ನಿಮ್ಮಿಬ್ರು ಮಧ್ಯ ಪಾಸ್ಟ್ ಇದ್ರೂ ಇರ್ಬೋದು, ಡಸಂಟ್ ಮ್ಯಾಟರ್ ನಿಮ್ಮಿಬ್ರು ಮಧ್ಯ ಏನೇ ಆಗಿರ್ಬೋದು ಫ್ಯೂಚರ್, ಅಥವಾ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿದ್ರು ಆಗಿರ್ಬೋದು. ಅವ್ರನ್ನ ನೀವು ಪ್ರಾಪರಾಗಿ ಅಪ್ರೋಚ್ ಮಾಡ್ದೇ ಇದ್ರೂ ಇರ್ಬೋದು, ಅಥವಾ ಅವ್ರನ್ನ ಚೆನ್ನಾಗಿ ಅಪ್ರೋಚ್ ಮಾಡಿರ್ತೀರ ಬಟ್ ಕ್ಲಾರಿಟಿ ಸಿಕ್ಕಿರಲ್ಲ ಏನಾಗ್ತದೆ ನಿಮ್ಮಿಬ್ರು ಮಧ್ಯೆ, ಏನೇ ಇರ್ಬೋದು ಸಿಚುವೇಶನ್. ಬಟ್ ಒಂದು ನ್ಯೂ ಎಮೋಷನ್ಸ್ ನಿಮ್ಮಿಬ್ರು ಮಧ್ಯೆ ಪಾಪಪ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ, ಅಂದರೆ ಹುಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇದು ರೀಸೆಂಟಾಗಿ ಏನು ಆಗಿರೋದಲ್ಲ, ಟ್ರಸ್ಟ್ ಮೀ. ಒಂದು ಫ್ಯೂ ವೀಕ್ಸ್ ಬ್ಯಾಕಿಂದನೇ ಅವ್ರಿಗೆ ನಿಮ್ಮ ಮೇಲೆ ಒಂಥರ ಸ್ಪೆಷಲ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಒಂದು ನ್ಯೂ ಬಿಗಿನಿಂಗ್ ಅಂದರೆ ಎಸ್ಪೆಷಲಿ ಲವ್ ಫೀಲಿಂಗ್ ಅವ್ರಿಗೆ ನಿಮ್ಮ ಮೇಲೆ ಆಗಿರೋದನ್ನ ನೋಡ್ತಾ ಇದ್ದೀನಿ. ಒಂದು ನ್ಯೂ ಕನೆಕ್ಷನ್ ಇವ್ರ ಜೊತೆ ಬಿಲ್ಡ್ ಮಾಡೋಣ, ಒಂದು ಹೊಸ ರೀತಿಲಿ ಇವ್ರ ಜೊತೆ ಕನೆಕ್ಟ್ ಆಗೋಣ. ಮೋರ್ ಲೈಕ್ ಎಮೋಷನಲ್ ವೇ, ನಾಟ್ ಜಸ್ಟ್ ಫ್ರೆಂಡ್ಶಿಪ್ ಅಲ್ಲ ಇದು. ಟ್ರಸ್ಟ್ ಮೀ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ದಿಸ್ ಇಸ್ ಸಮಥಿಂಗ್ ಟ್ರೂ ಲವ್. ಇನ್ ಕೇಸ್ ನಿಮಗೇನೆ ಡೌಟ್ ಇದ್ರೆ, ನನಗೆ ಇವ್ರ ಮೇಲೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆಯಾ, ನಾನು ಇವ್ರ ಮೇಲೆ ನನಗೆ ಇವ್ರ ಮೇಲೆ ಆ್ಯಕ್ಚುಲಿ ಎಮೋಷನ್ಸ್ ಇದೆಯಾ, ಅಥವಾ ಇಟ್ಸ್ ಜಸ್ಟ್ ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್ ಅಂತಾರಲ್ವಾ, ಹಂಗೇನಾದರೂ ಆಗಿದೆಯಾ. ಸೊ ಹಿಂಗೆಲ್ಲ ನಿಮಗೆ ಕ್ವೆಶನ್ ಇದ್ರೆ, ನೋ, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಮ್ಯೂಚುವಲ್ ಸ್ಟಾರ್ಟಿಂಗ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಒಂದು ವೆರಿ ಗುಡ್ ವೇ ಅಲ್ಲಿ ಸ್ಟಾರ್ಟಿಂಗ್ ಆಗಿದೆ. There is not 7, it's Chariot. So again it's 7 number. So definitely ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ತುಂಬಾನೇ ಲೈಕ್ ಫ್ಲಕ್ಚುಯೇಟಿಂಗ್ ಅಂತ ಹೇಳಲ್ಲ, ಬಟ್ ಒಂದ್ಸತಿ ಸರಿ ಇದೆ, ಓಕೆ ನಾನು ಪ್ರಾಪರ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಒಂದು ಪರ್ಫೆಕ್ಟ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಅವರು, ಇಲ್ಲ ನನಗೆ ಇದು ಸರಿ ಹೋಗಲ್ಲ, ನನಗೆ ಈ ರಿಲೇಶನ್ಶಿಪ್ ಸರಿ ಹೋಗಲ್ಲ, ನನಗೆ ಈ ಪರ್ಸನ್ ಸರಿ ಹೋಗಲ್ಲ. ಸೊ ಹಿಂಗೆಲ್ಲ ಒಂಥರ ಚಾರಿಯಟ್ ಅಂದರೆ ಮೂನ್, ಕ್ಯಾನ್ಸರ್ ಝೋಡಿಯಾಕ್ ಸೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಯಾನ್ಸರ್ ಅಂದರೆ ವೆರಿ ಫ್ಲಕ್ಚುಯೇಟಿಂಗ್ ಅವರು. ಕ್ಯಾನ್ಸರ್ ಅಂದರೆ ಎಮೋಷ್ನಲಿ ಫ್ಲಕ್ಚುಯೇಟಿಂಗ್, ಎಮೋಷ್ನಲಿ ಮೂಡಿ ಪರ್ಸನ್ ಆಗೋ ಪಾಸಿಬಿಲಿಟೀಸ್ ಇದೆ ಇವರು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಎಮೋಷ್ನಲಿ ಲೋ ಫೀಲ್ ಆದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ನಿಮ್ಮಿಂದ ಬೇಕು, ಅದು ನಿಮ್ಮಿಂದ ಸಿಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ ಅಂದಾಗ, ಮೇ ಬಿ ಇವ್ರು ನನಗೆ ರೈಟ್ ಪರ್ಸನ್ ಅಲ್ಲ, ಮೇ ಬಿ ನಾನು ರಾಂಗ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಬರ್ಬೋದು. ವೆರಿ ಫ್ಲಕ್ಚುಯೇಟಿಂಗ್, ತುಂಬ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಈವನ್ ದೋ ಒಂದು ಪ್ಯೂರ್ ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಇದ್ರೂ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದ್ದಾರೆ. ಒಂದಿನ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಬಿಕಾಸ್ ಅವತ್ತು ಯು ಆರ್ ದ ಒನ್ ಅನ್ಕೊಂಡಿರ್ತಾರೆ, ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಮೈಂಡ್ಸೆಟ್ ಚೇಂಜ್ ಆಗೋದು ಅವ್ರದ್ದು, ಫ್ಲಕ್ಚುಯೇಟ್ ಆಗೋದು, ಥಾಟ್ಸ್ ಚೇಂಜ್ ಮಾಡೋದು ನಿಮ್ಮ ಮೇಲೆ, ಇದೆಲ್ಲ ಜಾಸ್ತಿ. ತುಂಬ ಅವರು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ ಅನ್ಬೋದು. ಓಕೆ, ಸೊ ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಕಡೆಯಿಂದ. ದೇರ್ ಇಸ್ ಕಿಂಗ್ ಆಫ್ ಪೆಂಟಕಲ್ಸ್, ವೆರಿ 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 ಬ್ಯೂಟಿಫುಲ್ ಕಾರ್ಡ್. ಡಿಸಿಪ್ಲಿನ್ಡ್ ಆಗಿ ನೀವು ಇವರಿಗೆ ಕನೆಕ್ಟ್ ಆಗಿದ್ದೀರಾ, ಅಂದರೆ ನಾಟ್ ಜಸ್ಟ್ ಈ ವರ್ಷ ಮುಂದಿನ ವರ್ಷ ಅಂತಲ್ಲ, ಲೈಫ್ ಲಾಂಗ್ ಇವರಿಗೆ ಒಂದು ಸೆಕ್ಯೂರಿಟಿ ಕೊಡೋಣ, ಲೈಫ್ ಲಾಂಗ್ ಇವ್ರನ್ನ ನನ್ನ ಜೊತೆ ಇಟ್ಸ್ಕೊಳ್ಳೋಣ, ಲೈಫ್ ಲಾಂಗ್ ಇವ್ರಿಗೆ ನಾನು ಒಂದು ಲೈಫ್ ಕೊಡೋಣ,
ಪೊಟೆನ್ಷಿಯಲ್ ಕನೆಕ್ಷನ್ ಅಲ್ಲಿ ಇರೋಣ. ಸೊ ಇದು ನೀವು ಯೋಚನೆ ಮಾಡ್ತಾ ಇರೋದು. ನಿಮ್ ಕಡೆಯಿಂದ ವೆರಿ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ, ನಿಮ್ ಕಡೆಯಿಂದ ವೆರಿ ಸ್ಟೇಬಲ್ ಎನರ್ಜಿ ಬರ್ತಾ ಇದೆ. ಬಟ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀರಲ್ವಾ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರಿಗೆ. ಸಮ್ಟೈಮ್ಸ್ ಕಂಪೇರ್ ಮಾಡ್ತಾರೆ ಅವರು ನಿಮ್ನ ಇನ್ನೊಬ್ರ ಜೊತೆ, ಅಥವಾ ಅವರ ಪಾಸ್ಟ್ ಜೊತೆ, ಅವ್ರಿಗಿರೋ ಆಪ್ಷನ್ಸ್ ಜೊತೆ ಕಂಪೇರ್ ಮಾಡ್ತಾರೆ. ದಟ್ ಈಸ್ ಫಾರ್ ಶೋರ್. ಕಂಪ್ಯಾರಿಸನ್ ಆಗ್ತಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್. ಅಥವಾ ಇನ್ನೊಬ್ರು ಫ್ರೆಂಡ್ಸ್ ಬಂದು ಏನಾದ್ರು ಹೇಳೋದು ರಿಲೇಶನ್ಶಿಪ್ ಬಗ್ಗೆ, ಅಥವಾ ಈ ಕನೆಕ್ಷನ್ ಬಗ್ಗೆ, ಅಥವಾ ನಿಮ್ಮ ಬಗ್ಗೆ ಸ್ವಲ್ಪ ಫ್ಲಕ್ಚುಯೇಟ್ ಆಗೋದು, ಇದೆಲ್ಲ ನೋಡ್ತಾ ಇದೀನಿ. ಸೊ ದೇರ್ ಈಸ್ 10 ಆಫ್ ಸ್ವಾರ್ಡ್ಸ್. ರೀಸೆಂಟಾಗಿ ಅವರೇನೋ ಎಂಡಿಂಗಲ್ಲಿದ್ದಾರೆ. ಅಂದರೆ ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯನ ಇದಾಗಿದ್ದು ಅಂತ, ಬಟ್ ಮೇ ಬಿ ಏನೋ ಹೇಳಿದಿರ, ಅದು ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ. ಅಥವಾ ರೀಸೆಂಟಾಗಿ ಅವರು ಯಾವುದೋ ಒಂದು ರಿಲೇಶನ್ಶಿಪ್ನ ಎಂಡ್ ಮಾಡಿಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಅಂದರೆ ಇವರಿಗೊಂದು ಟ್ರಾಮಾ ಇದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಟ್ರಾಮಾ ಇದೆ, ಅವ್ರದ್ದೇ ಆದ ಒಂದು ಪಾಸ್ಟ್ ಸ್ಟೋರಿ ಇದೆ. ಮೇ ಬಿ ಅದಕ್ಕೆ ಅನ್ಸುತ್ತೆ ಅವರು ಈಸಿಯಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ, ಅದಕ್ಕೆ ಅನ್ಸುತ್ತೆ ಅವರು ಈಸಿಯಾಗಿ ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾ ಇಲ್ಲ. ಮುಂಚೆ ಆದ ಒಂದು ಎಂಡಿಂಗ್, ಮುಂಚೆ ಆದ ಒಂದು ನೆಗೆಟಿವ್ ಚೇಂಜಸ್ ಅವ್ರ ಲೈಫಲ್ಲಿ, ಮುಂಚೆ ಆದ ಒಂದು ದುರ್ಘಟನೆ ಅನ್ಬೋದು. ಅದು ಲವ್ ಲೈಫಲ್ಲೇ ಆಗಿರ್ಬೇಕಂತ ಇಲ್ಲ, ಫ್ಯಾಮಿಲಿಯಲ್ಲೇ ಆಗಿರ್ಬೋದು. ರೀಸೆಂಟಾಗಿ ಏನೋ ಒಂದು ಲಾಸ್ನ ನೋಡಿದ್ದಾರೆ, ರೀಸೆಂಟಾಗಿ ಏನೋ ಒಂದು ಪೇನ್ಫುಲ್ ಸಿಚುವೇಶನ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಮೇ ಬಿ ಆ ಕಾರಣಕ್ಕಾಗಿರ್ಬೋದು ಅವ್ರು ಇವಾಗ್ಲೇ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೂ ಮುಂಚೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಳ್ಳೆ ಪರ್ಸನ್ನೇ, ಬಟ್ ಯಾರಿಗೆ ಗೊತ್ತು, ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು. ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಎಲ್ಲ ಪಾಸಿಬಿಲಿಟಿ ಇದೆ. ಓಕೆ, ಇದಕ್ಕೊಂದು ಕ್ಲಾರಿಟಿ ಕೊಡೋಣ ನಿಮಗೆ. ಲೆಟ್ಸ್ ಗಿವ್ ಅ ಕ್ಲಾರಿಟಿ. ಅಥವಾ ನಿಮ್ಮಿಬ್ರ ಮಧ್ಯೆ ಆಲ್ರೆಡಿ ಒಂದು ಎಂಡಿಂಗ್ ಆಗಿದೆ, ಆಲ್ರೆಡಿ ಒಂದು ಬ್ರೇಕಪ್ ಆಗಿದೆ ಅಂದರೆ ಇನ್ನೂ ಆ ಬ್ರೇಕಪ್ ಝೋನಲ್ಲೇ ಇದ್ದಾರೆ ಅವರು. ನನಗೆ ಅವತ್ತು ಹರ್ಟ್ ಮಾಡಿದ್ರು, ಎಂಡ್ ಆಗೋಗಿದೆ, ನನಗಿನ್ನು ಹೋಗೋಕೆ ಇಷ್ಟ ಇಲ್ಲ. ಬಟ್ ದ ಥಿಂಗ್ ಈಸ್, ನಿಮ್ಮಿಬ್ರ ಮಧ್ಯೆ ಆ ಒಂದು ಲವ್ ಏನು ಗಿಡ ಹಾಕಿತ್ತಲ್ವಾ, ಆ ಒಂದು ಗಿಡ ಏನು ಆಲ್ರೆಡಿ ಬೆಳೆದಿತ್ತಲ್ವಾ, ಅದಿನ್ನೂ ಇದೆ, ಅದಿನ್ನೂ ಸ್ಟ್ರಾಂಗ್ ಆಗಿ ನಿಂತಿದೆ, ಅದಿನ್ನೂ ಮುಚ್ಚೋಗಿಲ್ಲ. ಬಟ್ ಅವ್ರು ಅದನ್ನ ಎಕ್ನಾಲೇಜ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅಗ್ರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರಿನ್ನೂ ಹಳೆ ಎಂಡಿಂಗ್ ಸ್ಟೋರಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಮುಂಚೆ ಆಗಿದ ಸಿಚುವೇಶನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಲುಕ್ ಎಟ್ ದಿಸ್ ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಒಂದು ಅಪಾಲಜಿ ಕಾರ್ಡ್. ಇದು ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರೋ ಥರ, ಒಂದು ಮೆಸೇಜ್ ಅವ್ರ ಸೈಡಿಂದ ನಿಮಗೆ ಬರೋ ಥರ. ಸೊ ಎಸ್, ನಿಮ್ಮಿಬ್ರ ಮಧ್ಯೆ ನೀವು ಅಥವಾ ಅವರು, ಮೇ ಬಿ ಅವರೇ ಅನ್ಸಿದ್ರೆ ನೀವು ಇರಬಹುದು. ಪಾಸಿಬಿಲಿಟಿ ಇದೆ ವೆರಿ ಸೂನ್ ಯಾರೋ ಒಬ್ರು ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಬರೋದು ಅಥವಾ ಅಪಾಲಜಿ ಬರೋದು. ಓಕೆ, ನನ್ನ ಕಡೆಯಿಂದ ರಾಂಗ್ ಆಯಿತು, ಬಟ್ ನಾನಿನ್ನ ಮಿಸ್ ಮಾಡ್ಕೊತಾ ಇದ್ದೀನಿ, ನಾನು ಆವಾಗ ಐ ಡೋಂಟ್ ನೋ, ಈ ಸಪ್ರೇಷನ್ ಸಾಕು ಅನಿಸ್ತಾ ಇದೆ. ಬಿಕಾಸ್ ನೀನು ನನ್ನ ಲೈಫಲ್ಲಿದ್ದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ನೀನು ನನ್ನ ಲೈಫಲ್ಲಿದ್ದರೆ ಒಂಥರ ಖುಷಿ ಇರುತ್ತೆ ಅಂತ ಅವ್ರು ನಿಮ್ಮ ಹತ್ರ ಬರೋದು. ಸಡನ್ನಾಗಿ ರೆಕಾರ್ಡಿಂಗೇ ಸ್ಟಾಪ್ ಆಗಿಬಿಡ್ತು. ಆಲ್ ರೈಟ್. ಸೊ ಅಪಾಲಜಿ ಮಾಡ್ಕೊಂಡು ಬರೋದು, ಪಾಸ್ಟಲ್ ಆಗಿ ಸಿಚುವೇಶನ್ಸಿಗೆ ಸಾರಿ ಕೇಳೋದು, ಮತ್ತೆ ಕನೆಕ್ಟ್ ಆಗೋಣ ಅಂತ ಬರೋದು. ಸೊ ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಆಲ್ ರೈಟ್. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ವೆರಿ ಸೂನ್ ಅವ್ರ ಸೈಡ್ನ ನಿಮಗೆ ಏನಾದರೂ ಒಂಥರ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗೋದು, ಮಾತಾಡೋದು, ಕನೆಕ್ಟ್ ಆಗೋದು, ರೀಕನೆಕ್ಟ್ ಆಗೋದು, ಅವ್ರ ಕಡೆಯಿಂದ ಅಪಾಲಜಿ ಬರೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ ಆಗಿದೆ. ಇಟ್ಸ್ ಡಬಲ್ ಕನ್ಫರ್ಮೇಷನ್. ಅವ್ರು ವಾಪಸ್ ಬರ್ತಾರೆ. ಆ ಒಂದು ಎಂಡಿಂಗ್ನ ಮುಗಿಸ್ಬಿಟ್ಟು, ನಿಮ್ಮಲ್ಲಿರೋ ಆ ಪೊಟೆನ್ಷಿಯಲ್ನ ನೋಡಿಬಿಟ್ಟು ಲಾಂಗ್ ಟರ್ಮ್ ನಾನು ಇವ್ರ ಮೇಲೆ ಟ್ರಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಬರೋ ಎಲ್ಲ ಪಾಸಿಬಿಲಿಟಿನೂ ಇದೆ. ಆಲ್ ರೈಟ್. ಸೊ ಎಸ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ಇಟ್ಸ್ ಅಗೇನ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಡಿಸ್ಟ್ರಾಕ್ಟ್ ಆಗ್ತಾರೆ, ತುಂಬ ಮೂಡಿ ಇವರು, ತುಂಬ ಎಮೋಷನ್ಸಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಎಮೋಷ್ನಲಿ ಯಾರಾದರೂ ಸ್ವಲ್ಪ ಹರ್ಟ್ ಮಾಡಿದ್ರು ಅದು ಅವ್ರಿಗೆ ಆಗಲ್ಲ. ಇಟ್ಸ್ ನಾಟ್ ದಟ್ ಅವ್ರು ಕೆಟ್ಟೋರು ಅಂತ ಅಲ್ಲ, ಬಟ್ ಅವ್ರು ಆಲ್ರೆಡಿ ಅವರ ಎಮೋಷನ್ಸಿಗೆ ಒಂಥರ ಗಾರ್ಡ್ ಥರ ಹಾಕ್ಕೊಂಡಿರ್ತಾರೆ. ಬಟ್ ಆ ಎಮೋಷನ್ಸ್ ಒಳಗೆ ಒಬ್ರು ಬಂದು ಹರ್ಟ್ ಮಾಡೋದು, ಸಿಲ್ಲಿಗೂ ಹರ್ಟ್ ಆಗೋ ಪಾಸಿಬಿಲಿಟಿ ಇದೆ. ಒಂಥರ ಚೈಲ್ಡಿಶ್ ನೇಚರ್ ಜಾಸ್ತಿ ಇದೆ ನಿಮ್ಮ ಪರ್ಸನ್. ಅಂದರೆ ಒಂದು ಮಗು ಥರ ಮನ್ಸೋರ್ದು,
ಸಣ್ಣ ಸಣ್ಣ ವಿಚಾರನೂ ಮನಸ್ಸಿಗೆ ತಗೊಳ್ಳೋ ಎಲ್ಲ ಪಾಸಿಬಿಲಿಟಿ ಇದೆ. ತುಂಬ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕು. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.